ಬೆಳಗ್ಗೆನೆ ತುಂಬ ಫಾಗಿತ್ತು. ಮಧ್ಯಾಹ್ನವರೆಗೂ ಕಾಯ್ದು ಬಿಸಿಲು ಬಂದಮೇಲೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಪ್ರಯಾಗ್ರಾಜ್ ಕುಂಭಮೇಳ. ಇದು ಒನ್ ಲೈನ್ ಎಂಟ್ರಿ. ಇಂಥವು ನೂರಾರಿದ್ದಾವೆ. ಯಾರು ಯಾವ ಜಾಗದಲ್ಲಿ ಸ್ನಾನ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಅರೌಂಡ್ 10 ಕಿಲೋಮೀಟ್ರ್ ಇದೆ. ಯಾವ ಸೆಕ್ಟ್ರಲ್ಲಿ ಎಲ್ಲ ಎಂಟ್ರ್ ಆದರೆ ಯಾವ ಸೆಕ್ಟ್ರಲ್ಲಿ ಔಟ್ ಆಗ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಕ್ರೌಡು. ಇದು ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ. ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲವನ್ನು ರಿಮೂವ್ ಮಾಡಿಬಿಡ್ತಾರೆ. ಆಗ ನೋಡಬೇಕು ನದಿ ಹೇಗೆ ಕಾಣಿಸುತ್ತೆ ಅಂತ. ಸಂಗಮ್ ದ್ವಾರ, ತ್ರಿವೇಣಿ ಸಂಗಮದ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗ್ತದೆ. ಕುಂಭಮೇಳ ಸ್ಟಾರ್ಟ್ ಆಗಿ ಇವತ್ತಿಗೆ 10 ದಿನ ಆಯಿತು. ನಾನು ಇಲ್ಲಿಗೆ ಬಂದು 7 ದಿನ ಆಯಿತು. ಒಂದು ವಾರದಿಂದ ನಾನು ಇನ್ನೂ 10% ಕೂಡ ನೋಡೋಕ್ಕಾಗಿಲ್ಲ. 10ರಿಂದ 15 ಕಿಲೋಮೀಟ್ರ್ ಅಷ್ಟು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ಒಂದು 2 ಕಿಲೋಮೀಟ್ರ್ ನೋಡಿರ್ಬೋದಪ್ಪ. ತ್ರಿವೇಣಿ ಸಂಗಮದ ನದಿಯಲ್ಲಿ ಜನಸಾಗರ. ಈ ಜನಸಾಗರದ ನಡುವೆ ಸ್ನಾನ. ಅಬ್ಬೋ. नाव लेना जरूरी है। ಇವರು ರಾಜು ಬಾಬಾ ಅಂತ ನಮ್ಮ ಗೈಡು. 12 साल बाद मेला कुंभ का। ಇಲ್ಲಿಂದ ಸ್ಟಾರ್ಟು.